गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्री गुरवे नमः। वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। श्रीगुरुदेवं चिन्मयानन्दं प्रणमाम्यहं गुरुदेवम् अहर्निशम्। धर्मोद्धारकं गीताप्रचारकं धर्मोद्धारकं गीताप्रचारकं आनन्दरूपम् आत्मस्वरूपम् श्रीगुरुदेवं चिन्मयानन्दं प्रणमाम्यहं गुरुदेवम् अहर्निशम्। तामसहारकम् उत्साहवर्धकम् तामसहारकम् उत्साहवर्धकम् तपोवनशीशं तत्त्वस्वरूपम् श्रीगुरुदेवं चिन्मयानन्दं प्रणमाम्यहं गुरुदेवम् अहर्निशम्। प्रेमहृदयिनं परमविरागिणं प्रेमहृदयिनं परमविरागिणं सन्न्यासिनं गुरुं शिरसा नमाम्यहम्। श्रीगुरुदेवं चिन्मयानन्दं प्रणमाम्यहं गुरुदेवम् अहर्निशम्। प्रणमाम्यहं गुरुदेवम् अहर्निशम्।
सरसिजनेत्रने सद्गुरुरायने परमपवित्र सुचरित्र तव पाद ಸರಸೀಜಗಳ ನಿತ್ಯ ಭಜಿಸುವೆನಾ ಸರಸೀಜಗಳ ನಿತ್ಯ ಭಜಿಸುವೆನಾ ವಾಸಿಷ್ಠ ಗುರು ನೀನು ವ್ಯಾಸ ಮುನಿಯೋ ನೀನು ರಾಶಿ ವಿದ್ಯೆಯ ಶಂಕರಾರ್ಯನೋ ನೀನು ಪಾಶಬದ್ಧ ಪಾಮರನ ಕಾಪಾಡೆಂದು ಸಂತೋಷದಿಂದಲಿ ನಿನ್ನ ಭಜಿಸುವೆನಾ ಸಂತೋಷದಿಂದಲಿ ನಿನ್ನ ಭಜಿಸುವೆನಾ ಸರಸಿಜನೇತ್ರನೆ ಸದ್ಗುರುರಾಯನೆ ಪರಮ ಪವಿತ್ರ ಸುಚರಿತ್ರ ತವ ಪಾದ ಸರಸೀಜಗಳ ನಿತ್ಯ ಭಜಿಸುವೆನಾ ಕರುಣಾಕರ ನಿನ್ನ ಶರಣಾಗಿಹಯನ್ನ ಕರ ಕೊಟ್ಟು ಧರಿಸಯ್ಯ ಪರಮ ಪಾವನ ಕರುಣಾಕರ ನಿನ್ನ ಶರಣಾಗಿಹಯನ್ನ ಕರ ಕೊಟ್ಟು ಧರಿಸಯ್ಯ ಪರಮ ಪಾವನ ತರಳನ ಮೊರೆಯನು ಆಲಿಸೆಂದು ನಿನ್ನ ತರಳನ ಮೊರೆಯನು ಆಲಿಸೆಂದು ನಿನ್ನ ಸರಸೀಜಗಳ ನಿತ್ಯ ಭಜಿಸುವೆನಾ ಸರಸೀಜಗಳ ನಿತ್ಯ ಭಜಿಸುವೆನಾ ಸರಸೀಜನೇತ್ರನೆ ಸದ್ಗುರುರಾಯನೆ ಪರಮ ಪವಿತ್ರ ಸುಚರಿತ್ರ ತವ ಪಾದ ಸರಸೀಜಗಳ ನಿತ್ಯ ಭಜಿಸುವೆನಾ ಸರಸೀಜಗಳ ನಿತ್ಯ ಭಜಿಸುವೆನಾ
ಸರಸೀಜಗಳ ನಿತ್ಯ ಭಜಿಸುವೇನ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ಪಾವನ ಚರಣ ತೋರೈ ಕರುಣಾ ಜ್ಞಾನಾಮೃತ ಪೂರ್ಣ ವಂದೇ ಶಂಕರ ಗುರುದೇವಾ ನಿತ್ಯ ನಿರಂಜನ ಸತ್ಯ ಸ್ವರೂಪ ಪ್ರತ್ಯಗಾತ್ಮನೆ ಆನಂದ ರೂಪ ನಿತ್ಯ ನಿರಂಜನ ಸತ್ಯ ಸ್ವರೂಪ ಪ್ರತ್ಯಗಾತ್ಮನೆ ಆನಂದ ರೂಪ ನೀಡೈ ಘನ ಜ್ಞಾನ ಬೋಧ ಬೇಡುವೆ ನಿನ್ನೋಳು ಶಂಕರ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ಆತ್ಮಸ್ವರೂಪವ ಬೋಧಿಸಿಯನ್ನ ಮುಕ್ತ ಮಾಡೋ ನೀ ಶ್ರೀ ಗುರುದೇವಾ ಆತ್ಮಸ್ವರೂಪವ ಬೋಧಿಸಿಯನ್ನ ಮುಕ್ತ ಮಾಡೋ ನೀ ಶ್ರೀ ಗುರುದೇವಾ ನಾರಾಯಣ ಪಥದ ಬೋಧ ಬೇಡುವೆ ನಿನ್ನೋಳು ಶಂಕರ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ ವಂದೇ ಶಂಕರ ಗುರುದೇವಾ
सद्गुरुनाथ महाराज की जय। ओम यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा ತರಣಿದರ್ಶನಕ್ಕಿಂತ ಕಿರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ ಪರಮತತ್ವವ ಕಂಡ ಗುರುವ ನರಸುವುದಿಲ್ಲಿ ದೊರೆತಂದು ನೀಂ ಧನ್ಯ ಮಂಕುತಿಮ್ಮ. ಆಷಾಢ ಪೌರ್ಣಿಮೆಯನ್ನು ನಾವು ವ್ಯಾಸ ಪೌರ್ಣಿಮಾ ಅಥವಾ ಗುರುಪೂರ್ಣಿಮಾ ಅನ್ನುವಂಥ ರೀತಿಯಲ್ಲಿ ಆಚರಿಸ್ತಾರೆ. ಯಾಕೆಂದರೆ ಗುರುವನ್ನು ಚಂದ್ರನಿಗೆ ಹೋಲಿಸ್ತಾರೆ. ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ. ಪೂಜ್ಯ ಡಿ ವಿ ಜಿ ಹೇಳ್ತಾ ಇದ್ದಾರೆ. ನೇರವಾಗಿ ಒಂದು ವೇಳೆ ನಾನು ಸೂರ್ಯನನ್ನು ನೋಡ್ಲಿಕ್ಕೆ ಹೊರಟ್ರೆ ನಾವು ಕಣ್ಣನ್ನು ಕಳ್ಕೊಳ್ತೀವೇನೋ ಗೊತ್ತಿಲ್ಲ, ನೋಡ್ಲಿಕ್ಕೆ ಆಗೋದಿಲ್ಲ, ಬಹಳ ಕಷ್ಟವಾಗುತ್ತೆ, ಬಹಳ ಹಿಂಸೆ ಆಗುತ್ತೆ. ಅದೇ ಯಾವುದೋ ಒಂದು ಕಿಟಕಿಯ ಅಥವಾ ಯಾವುದೋ ಒಂದು ಸಂದಿನಿಂದ ಸೂರ್ಯನ ಕಿರಣ ಒಂದು ವೇಳೆ ನಮ್ಮ ಮನೆ ಒಳಗಡೆಗೆ ಪ್ರವೇಶವನ್ನು ಮಾಡಿದರೆ ಅದರ ಅನುಭವವನ್ನು ಪಡೆಯೋದು ಬಹಳ ಸರಳ, ಸುಲಭ. ಹಾಗೆ ನೇರವಾಗಿ ಸೂರ್ಯನ ರೂಪವನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅದೇ ಸೂರ್ಯನ ಕಿರಣಗಳು ಚಂದ್ರನ ಮೂಲಕ ಹಾಯ್ದು ಹೊರಗೆ ಬಂದರೆ ಆ ಕಿರಣಗಳು ಬಹಳ ಶೀತಲವಾಗಿರ್ತವೆ. ಚಂದ್ರನನ್ನು ನಾವು ನೋಡ್ಬೋದು, ಆ ಕಿರಣಗಳನ್ನು ಅನುಭವಿಸ್ಬೋದು. ಚಂದ್ರನಿಂದ ಏನು ಕಿರಣಗಳು ನಮಗೆ ಬರ್ತಾ ಇವೆ ಅದು ಚಂದ್ರನದಲ್ಲ, ಮತ್ತು ಸೂರ್ಯನದೇ. ಆದರೆ ಚಂದ್ರನ ಮೂಲಕ ಬಂದಾಗ ಅದರ ಪರಿಣಾಮ ಅನ್ನುವಂಥದ್ದು ಬೇರೆ, ಭಾಳ ಶೀತಲವಾಗಿರುತ್ತೆ. ಹಾಗೆ ನೇರವಾಗಿ ನಾನೊಂದು ವೇಳೆ ಶಾಸ್ತ್ರವನ್ನು ಕಲೀಲಿಕ್ಕೆ ಹೋಗ್ತೀನಿ, ನೇರವಾಗಿ ನಾನು ಪರಬ್ರಹ್ಮ ತತ್ವವನ್ನು ಅರಿಲಿಕ್ಕೆ ಹೋಗ್ತೀನಿ ಅಂದರೆ ಎಷ್ಟೋ ಸಾರಿ ನಮಗದು ಅರ್ಥವಾಗೋದಿಲ್ಲ. ಯಾಕೆಂದರೆ ಸಂಸ್ಕೃತ ಭಾಷೆ ಎಷ್ಟು ಅದ್ಭುತ, ಎಷ್ಟು ವಿಶೇಷವಾಗಿದೆ ಅಂತಂದರೆ ಒಂದೊಂದು ಶಬ್ದ ನಮಗೆ 5,000 ಅರ್ಥಗಳನ್ನು ಕೊಡ್ತದೆ. ಎಷ್ಟು ವಿಶಾಲವಾದಂಥ ಅರ್ಥಗಳನ್ನು ಆ ಶಬ್ದಗಳು ಕೊಡ್ತವೆ ಅಂತಂದರೆ ಯಾವ ಅರ್ಥ ನಿಜ ಅನ್ನೋದು ನಮ್ಗೆ ಗೊತ್ತಿರೋಲ್ಲ. ಈ ಶಬ್ದಕ್ಕೆ ಇದೇ ಅರ್ಥ ಅನ್ನುವಂಥ ರೀತಿಯಲ್ಲಿ ತೋರಿಸ್ಕೊಡ್ತಕ್ಕಂಥ ಒಂದು ಹೆಸರು ಗುರು. ಅದೇ ಒಂದು ಶಾಸ್ತ್ರವನ್ನು ಒಂದು ಗುರುವಿನ ಮೂಲಕ ನಾನು ಶ್ರವಣ ಮಾಡ್ತೀನೋ, ಗುರುವಿನ ಮೂಲಕ ನಾನು ಕಲಿಯುವ ಪ್ರಯತ್ನವನ್ನು ಮಾಡ್ತೇನೋ, ಅದು ನಮಗೆ ಬಹಳ ಸರಳ, ಬಹಳ ಸುಲಭವಾಗಿ ಅರ್ಥವಾಗುತ್ತೆ. ಯಾವಾಗ ಶಾಸ್ತ್ರವನ್ನು ನಾವು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತೀವೋ ಗುರುವಿನ ಮೂಲಕ, ಬ್ಯಾಟ್ರಿ ಚೇಂಜ್ ಮಾಡಿಲ್ವಾ? ನಮಗೆ ಇಲ್ಲಿ ಜಾಸ್ತಿ ಮಾಡಿ. ಶಾಸ್ತ್ರವನ್ನು ಕೇಳುವಾಗ, ಶಾಸ್ತ್ರವನ್ನು ಅವರು ತಿಳಿಸಿ ಹೇಳುವಾಗ ಜಾಸ್ತಿ ನಮಗೆ ಎಷ್ಟು ಸರಳ, ಎಷ್ಟು ಸುಲಭ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಅದೇ ನಾವೇ ಓದಲಿಕ್ಕೆ ಹೋದರೆ, ನಾವೇ ತಿಳ್ಕೊಳ್ಳಿಕ್ಕೆ ಹೋದರೆ ನಮ್ಗೆ ಅರ್ಥವಾಗೋದಿಲ್ಲ. ಅದಕ್ಕೆ
ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ. ಯಾಕೆ ಗುರುವಿನ ಮೂಲಕ ನಾವು ತತ್ವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ, ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ. ಒಬ್ಬ ಗುರು ಶಾಸ್ತ್ರವನ್ನು ಹೇಗೆ ತಿಳಿಸ್ಕೊಡ್ತಾನೆ? ತನ್ನ ಅನುಭವದ ಮೂಲಕ, ಒಂದು ಉದಾಹರಣೆಯ ಮೂಲಕ ತಿಳಿಸಿಕೊಡುವ ಪ್ರಯತ್ನವನ್ನು ಮಾಡ್ತಾನೆ. ಪರಮಶಾಸ್ತ್ರಕ್ಕಿಂತ ಸರಿಯುದಾಹರಣೆ. ಒಬ್ಬ ಗುರುವಿನ ಮೂಲಕ ಶಾಸ್ತ್ರ ಅನ್ನೋದು ಹೊರಗಡೆಗೆ ಬಂದಾಗ ಆ ಶಾಸ್ತ್ರ ಬಹಳ ಸರಳವಾಗ್ತದೆ, ಆ ಶಾಸ್ತ್ರ ಬಹಳ ಸುಲಭವಾಗುತ್ತೆ. ನಮಗೆ ಅರ್ಥವಾಗುವ ಹಾಗೆ ಅವರು ನನಗೆ ತಿಳಿಸಿಕೊಡ್ತಾರೆ. ಯಾವ ವ್ಯಕ್ತಿ ನಮಗೆ ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥವಾಗುವ ಹಾಗೆ ತಿಳಿಸ್ಕೊಡ್ತಾನೋ ಅಂಥವನಿಗೆ ಹೆಸರು ಗುರು ಅಲ್ಲ. ಗುರುಗೀತೆಯಲ್ಲಿ ಗುರುವಿಗೆ ಬಹಳ ಸುಂದರವಾದ ವ್ಯಾಖ್ಯಾನವನ್ನು ಕೊಡ್ತಾರೆ. ಗುಕಾರೋ ಅಂಧಕಾರಶ್ಚ ರುಕಾರಸ್ತನ್ನಿವರ್ತಕ. ಗು ಅಂದರೆ ಅಂಧಕಾರ, ಗು ಅಂದರೆ ಅಜ್ಞಾನ, ಗು ಅಂದರೆ ಕತ್ತಲೆ, ರು ಅಂದರೆ ಯಾರು ಅದನ್ನು ನಿವಾರಣೆ ಮಾಡ್ತಾನೋ ಅಂಥವನಿಗೆ ಹೆಸರು ಗುರು. ಗುರುಸ್ತೋತ್ರದಲ್ಲಿ ನಾವು ಹೇಳ್ತೀವಿ, ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುಃ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನ ತಿಮಿರ, ಅಜ್ಞಾನದ ಅಂತಕ್ಕಂಥ ಒಂದು ಪೊರೆ ಏನಿದೆ, ಆ ಪೊರೆಯನ್ನು ಕತ್ತರಿಸ್ತಾನೆ ಜ್ಞಾನದ ಜ್ಯೋತಿ. ಇದ್ರ ಸೆಲ್ ಚೇಂಜ್ ಮಾಡಿದ್ದೀರಾ? ಮತ್ತು ಏನು ಗಲಾಟೆ ಅದು? ಸೌಂಡ್ ಕಡಿಮೆ ಮಾಡು, ಸೌಂಡ್ ಕಡಿಮೆ ಮಾಡು, ಸೌಂಡ್ ಕಡಿಮೆ ಮಾಡು. ಯಾವ ವ್ಯಕ್ತಿ ಜ್ಞಾನದ ಮೂಲಕ ತನ್ನ ನಮ್ಮ ಅಂತಃಕರಣದ ಅಜ್ಞಾನವನ್ನು ಜಾಸ್ತಿ ನಾಶ ಮಾಡ್ತಾನೋ ತೆಗಿತಾನೋ ಅಂಥವನಿಗೆ ಹೆಸರು ಗುರು. ಆ ಗುರು ಅಂತಕ್ಕಂಥವನು ಹೇಗಿರ್ತಾನೆ, ಅವನನ್ನು ಗುರುಸೋದು ಹೇಗೆ? ನಾವು ಗುರುವಿನ ಲಕ್ಷಣಗಳೇನು, ಅವನನ್ನು ಕಂಡು ಹಿಡಿಯೋದು ಹೇಗೆ? ಇವನೇ ಗುರು, ಇವನು ಗುರು ಅಲ್ಲ ಅಂತ ಹೇಳಿ ನೋಡೋದು ಹೇಗೆ ನಾವು ಅಲ್ಲ? ಪೂಜ್ಯ DBG ಇನ್ನೊಂದು ಕಗ್ಗದಲ್ಲಿ ಹೇಳ್ತಾರೆ, ಕಾಗೆಯೂ ಕೋಗಿಲೆಯು ಒಂದೇ ಮೇಲ್ನೋಟಕ್ಕೆ, ಯೋಗಿಯೂ ಸಂಸಾರ ಭೋಗಿಯೇ ಹೊರಗೆ, ಲೋಗರವಲಿರುತೆ ಸುಖ ದುಃಖ ಸಂಭ್ರಮಗಳಲ್ಲಿ, ತ್ಯಾಗಿ ಅವನಾಂತರದಿ ಮಂಕುತಿಮ್ಮ. ಕಾಗೆ ಮತ್ತು ಕೋಗಿಲೆ ಮೇಲ್ನೋಟಕ್ಕೆ ಎರಡೂ ಕೂಡ ಒಂದೇ, ಯಾವ ವ್ಯತ್ಯಾಸವೂ ಕೂಡ ಇಲ್ಲ. ಆದರೆ ವಸಂತ ಕಾಲ ಬಂತೋ ಕಾಗೆ ಕಾಗೆ, ಕೋಗಿಲೆ ಕೋಗಿಲೆಯೇ. ಕಾಗೆಯೂ ಕೋಗಿಲೆಯೂ ಒಂದೇ ಮೇಲ್ನೋಟಕ್ಕೆ, ಅದೇ ರೀತಿಯಲ್ಲಿ ಯೋಗಿಯೋ ಸಂಸಾರ ಭೋಗಿಯೇ ಹೊರಗೆ. ಜಪಾನಲ್ಲಿ ಒಬ್ಬ ಝೆನ್ ಮಾಸ್ಟರ್ ಆಗಿ ಹೋದ. ಅವನ ಹೆಸರು ಬೋಕೂಜ್ ಅಂತ ಹೇಳಿ. ಅವನನ್ನು ಎಲ್ಲರೂ ಬಂದು ಕೇಳೋರಂತೆ, ನಾನು ಹೀಗಿದ್ದೀನಿ, ನೀನು ಇಷ್ಟು ಸಂತೋಷ, ಎಷ್ಟು ಖುಷಿ, ಇಷ್ಟು ಸಂತೋಷ, ಎಷ್ಟು ಸಂಭ್ರಮದಿಂದ ಇದೆಯಾ, ಏನು ಸಾಧನೆ ಮಾಡ್ತೀಯ ನೀನು? ಅವನು ಹೇಳಿದಂತೆ, ಹಸಿವೆ ಆದಾಗ ಊಟ ಮಾಡ್ತೀನಿ, ನಿದ್ದೆ ಬಂದಾಗ ಮಲಗ್ತೀನಿ, ಎಚ್ಚರಾದಾಗ ಗೆದ್ದು ಬಿಡ್ತೀನಿ. ಅವನ ಇದು ನಾವು ಮಾಡ್ತೀವಿ.
ನೀನೇನು ಮಾಡೋದು? ಬೋಕೂಶ್ ಹೇಳಿದಂತೆ, ಇದನ್ನು ನೀನು ಕರೆಕ್ಟಾಗಿ ಮಾಡಿದ್ದಿದ್ರೆ ನೀನು ನನ್ನ ಹತ್ರ ಬರ್ತಿರಲಿಲ್ಲ, ನಾನೇ ನಿನ್ನ ಹತ್ರ ಬರ್ತಾಯಿದ್ದೆ. ಅವನಿಗೆ ಕನ್ಫ್ಯೂಷನ್ ಆಯಿತು. ಮತ್ತು ಎಷ್ಟು ಊಟ ಮಾಡಬೇಕು ಅಷ್ಟೇ ಊಟ ಮಾಡ್ತೀಯ? ಒಂದು ಜಾಸ್ತಿ ಊಟ ಮಾಡ್ತೀವಿಲ್ಲ, ಕಡಿಮೆ ಊಟ ಮಾಡ್ತೀವಿ. ಶರೀರಕ್ಕೆ ಎಷ್ಟು ಆಹಾರದ ಅವಶ್ಯಕತೆ ಇದೆ ಅಷ್ಟೇ ಯಾವತ್ತಾದ್ರು ಊಟ ಮಾಡಿದ್ದೇವೆ ನಾವು. ಯಾವಾಗಲೂ ಒಂದು ಸ್ವಲ್ಪ ಅತಿ ಮಾಡ್ತೀವಿ ನಾವು. ಅದಕ್ಕೆ ಭಗವದ್ಗೀತೆಯಲ್ಲಿ ಬಹಳ ಸುಂದರವಾದ ಒಂದು ಶ್ಲೋಕ ಇದೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖಃ. ಯಾವ ವ್ಯಕ್ತಿ ಯುಕ್ತ ಆಹಾರ, ಯುಕ್ತ ವಿಹಾರ, ಯುಕ್ತ ವಿಶ್ರಾಂತಿ, ಯುಕ್ತ ಆಟ, ಯುಕ್ತ ಎಲ್ಲದರಲ್ಲೂ ಯುಕ್ತತೆ ಇದೆಯೋ ಅಂಥವನ ದುಃಖವನ್ನು ನಾಶ ಮಾಡುತ್ತೆ ಈ ಯೋಗ. ಹೊರಗಡೆಯಿಂದ ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಇವನು ಜ್ಞಾನಿ, ಇವನೊಬ್ಬ ಗುರು, ಇವನೊಬ್ಬ ಸಿದ್ಧ ಪುರುಷ ನಮಗೆ ಗೊತ್ತಾಗೋದಿಲ್ಲ. ಯಾಕೆ? ಯೋಗಿಯೋ ಸಂಸಾರ ಭೋಗಿಗೆ ಹೊರಕೆ. ಮೇಲ್ನೋಟಕ್ಕೆ ನಾವು ನೋಡುವಾಗ ಅವನು ನಮ್ಮ ಹಾಗೆ ಊಟ ಮಾಡ್ತಾನೆ, ಅವನು ಕೂಡ ನಮ್ಮ ಹಾಗೆ ವ್ಯವಹಾರವನ್ನು ಮಾಡ್ತಾನೆ, ಅವನು ಕೂಡ ನಮ್ಮ ಹಾಗೆ ಬಟ್ಟೆಗಳನ್ನು ತೊಟ್ಕೊಳ್ತಾನೆ. ಅವನಿಗೂ ಕೂಡ ಜಗತ್ತಿನ ವ್ಯವಹಾರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೋಪ ಬರುತ್ತೆ. ಯಾಕೆ? ಅವನಿಗೂ ಭಾವನೆಗಳಿವೆ. ಲೋಗರವಲಿರುತ ಸುಖ ದುಃಖ ಸಂಭ್ರಮಗಳಲ್ಲಿ ಅವತ್ಯಾಗಿ. ಅಂತಃಕರಣದ ಮೇಲೆ ಹೊರಗಡೆಯ ಯಾವುದೇ ರೀತಿಯ ಪರಿಣಾಮಗಳು ಅವನ ಮೇಲೆ ಪರಿಣಾಮವನ್ನು ಬೀರೋದಿಲ್ಲ. ಅದೇ ಅವನ ವಿಶೇಷ, ಅದೇ ಅವನ ಒಂದು ವೈಶಿಷ್ಟ್ಯ. ನಮಗೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾದ ಘಟನೆಗಳು ಘಟಿಸಿದರೆ ನಮ್ಮ ಮೇಲೆ ಅದು ಪರಿಣಾಮ ಬೀರುತ್ತೆ. ನಮಗೆ ಬೇಡವಾದ ಘಟನೆಗಳು ಘಟಿಸಿದರೆ ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಒಬ್ಬ ಜ್ಞಾನಿ ತ್ಯಾಗಿ ಅವನಾಂತರದಿ, ಅವನ ಒಳಗಡೆಗೆ ಶಾಂತನಾಗಿರ್ತಾನೆ. ಒಬ್ಬ ಮಹಾತ್ಮ, ಒಬ್ಬ ಜ್ಞಾನಿ ಅಥವಾ ಒಬ್ಬ ಗುರು ಹೀಗೆ ಇರ್ತಾನೆ ಅಥವಾ ಹೀಗೆ ಇರಬೇಕು ಇಲ್ಲ, ಯಾವ ನಿಯಮವೂ ಇಲ್ಲ, ಹೆಂಗೆ ಬೇಕಾದರೂ ಇರ್ಬೋದು. ವೃಂದಾವನದಲ್ಲಿ ಸ್ವಾಮಿ ಅಖಂಡಾನಂದಜಿ ಮಹಾರಾಜ್ ಅಂಥೇಳಿ ಬಹಳ ದೊಡ್ಡ ಸಂತರಾಗಿರೋರು. ಇತ್ತೀಚೆಗೆ ಹೆಚ್ಚು ಕಡಿಮೆ 90ರಲ್ಲಿ ಅವರು 95, 96 ಆ ಸಮಯದಲ್ಲಿ ಅವರು ಶರೀರ ಬಿಟ್ಟರು. ಅವರ ಶಿಷ್ಯರು ಒಬ್ಬರಿದ್ದರು, ಅವರಿಗೆ 90 ವರ್ಷ. ಅಖಂಡಾನಂದಜಿ ಮಹಾರಾಜ್ ಅವ್ರಿಗೆ ಹೇಳಿದ್ರೆ, ನೀನು ಪ್ರವಚನ ಮಾಡೋ, ನೀನು ಚೆನ್ನಾಗಿ ತಿಳ್ಕೊಂಡಿದ್ಯಾ, ನನಗಿಂತ ಚೆನ್ನಾಗಿ ಹೇಳ್ತೀಯ, ನೀನು ಪ್ರವಚನ ಮಾಡೋ. ಹೀಗಾಗಿ ಅವರು ಕೂಡ ಪ್ರವಚನವನ್ನು ಮಾಡು. ಇವರಿಗೆ 90 ವರ್ಷ, ಅವ್ರ ಹೆಂಡತಿಗೆ 85, 86 ವರ್ಷ. ಭಾಳ ಅದ್ಭುತವಾದಂಥ ಪ್ರವಚನವನ್ನು ಮಾಡು. ಎಷ್ಟೋ ಬಾರಿ ಅಖಂಡಾನಂದಜಿ ಮಹಾರಾಜರಿಗಿಂತ ಅವ್ರ ಪ್ರವಚನ ಭಾಳ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು. ಹೀಗಾಗಿ ಜನ ತುಂಬ ಹೋಗೋರು ಅವ್ರ ಪ್ರವಚನಕ್ಕೆ. ಒಂದು ಸರಿ ಏನಾಯಿತು, ಏನು ಶಿಷ್ಯ ಇದ್ದ ಆ ಪ್ರವಚನಕಾರ ಅವ್ರ ಹೆಂಡತಿ ಸತ್ತೋಗ್ಬಿಟ್ರು. ಸತ್ತೋದ ಕೂಡಲೇ ಶಿಷ್ಯ ವೃಂದ ಇತ್ತಲ್ವ, ಶಿಷ್ಯ ವೃಂದ ಅಂದರು, ನೋಡು ನಮ್ಮ ಗುರುಗಳಂದ್ರೆ ಹೇಗೆ. ಯಾಕೆ? ಅವ್ರಿಗೆ ಗೊತ್ತಿದೆ ಈ ಶರೀರ ಸತ್ಯವಲ್ಲ, ಈ ಶರೀರ ಶಾಶ್ವತವಲ್ಲ, ಈ ಶರೀರ ಒಂದಲ್ಲ ಒಂದು ದಿವಸ ಬಿದ್ದು ಹೋಗೋದೆ. ಮತ್ತು ನೋಡೋರು ಹೇಗಿರ್ತಾರೆ. ಗುರುಗಳಂದರೆ ಹಾಗಿರಬೇಕು, ಗುರುಗಳಂದರೆ ಹೇಗಿರಬೇಕು, ಏನೇನೋ ಕಲ್ಪನೆ ಮಾಡಿಕೊಂಡು ಅವರು ಸತ್ತೋ ಸುದ್ದಿಯನ್ನು ಕೇಳಿದ ಕೂಡಲೇ ಅವರ ನೋಡ್ಲಿಕ್ಕೆ ಬಂದರು. ನೋಡ್ಲಿಕ್ಕೆ ಬಂದರೆ ರಸ್ತೆ ಆ ಕೊನೆಯಲ್ಲಿ ಒಂದು ಅಳೋಸೋದು ಕೇಳ್ತಾ ಇದೆ, ಅವರ ಅಳು ಧ್ವನಿ. ಇವರು ಬಂದು ನೋಡ್ತಾರೆ, ಏನು ಎದೆ ಹೊಡ್ಕೊಂಡು ಅಳ್ತಾ ಇದ್ದಾರೆ. ಈ ಜನರಿಗೆ ಗಾಬರಿ ಆಯಿತು. ಏನು 85 ವರ್ಷ ಬದುಕಿದ್ರು, ಇನ್ನು ಎಷ್ಟು ವರ್ಷ ಬದುಕಬೇಕಿತ್ತು ಈ ಮನುಷ್ಯನಿಗೆ? ಮೊದಲೇ ಹುಷಾರಿಲ್ಲ, ಮೊದಲೇ ಕಾಯಿಲೆ, ಮೊದಲೇ 108 ರೋಗಗಳು ಬೇರೆ. ಇವತ್ತಿಲ್ಲ ನಾಳೆ ಸಾಯ್ತಿದ್ಲು ಅವಳು.
ಸತ್ರೆ ಏನು ಈ ಥರ ಅಳ್ತಾ ಇದ್ದಾನಲ್ಲ ಮನುಷ್ಯ. ಶಿಷ್ಯ ವೃಂದಕ್ಕೆಲ್ಲ ಭಾಳ ಗಾಬರಿ ಆಗೋಯ್ತು. ಇವ್ರೇನು ಹೇಳೋದೊಂದು ಮಾಡೋದೊಂದು ಆಗೋಯ್ತಲ್ಲ ಇದು. ಅಲ್ಲ ನಾವೇ ಏನು ತಿಳಿದಿರ್ತಕ್ಕಂಥ ನಾವೇ ಇಷ್ಟೊಂದೆಲ್ಲ ಅಳೋದು ಕರೆಯೋದು ರಂಪಾಟ ಮಾಡೋದಿಲ್ಲ, ಈ ಮನುಷ್ಯ ಇಷ್ಟೊಂದು ಮಾಡ್ತಾ ಕೂತಿಯಾನೆ. ಆಯಿತು, ಎಲ್ಲ ಕರ್ಮಗಳೆಲ್ಲ ಮುಗೀತು. 11, 12, 13, 14 ಅದೇನೇನೆಲ್ಲವೂ ಮುಗೀತು. ಮುಗಿದ ಮೇಲೆ ಯಥಾ ಪ್ರಕಾರ ಅವರು ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂದರು. ಈಗ ಜನ ಕ್ಲಾಸಿಗೆ ಬರ್ಲಿಕ್ಕೆ ರೆಡಿ ಇಲ್ಲ. ಯಾಕೆ? ಇವನ ಹತ್ರ ಹೋಗಿ ಅಂತ ಕಲಿಯೋದು ಯಾಕೆ? ವಯಸ್ಸಾಗಿರೋ ಅವರು ಇವಳು ಸತ್ರೆ ಹಿಂಗೆಲ್ಲ ಅಳ್ತಾ ಕೂತಿಯಾನೆ, ಇವನಿಗಿಂತ ನಾವೇ ಬೆಟ್ರು ಅಂತ ಅವ್ರಿಗೆ. ಇದು ಅಖಂಡಾನಂದ ಮಹಾರಾಜರಿಗೆ ಗೊತ್ತಾಯಿತು. ಅವರು ನಕ್ಕರು. ಅವ್ರು ಹೇಳಿದ್ರು, ಬನ್ನಿ ಇಲ್ಲಿ. ಎಲ್ಲ ಶಿಷ್ಯ ವೃಂದವನ್ನು ಕರೆದ್ರು, ಇವರನ್ನು ಕರೆದ್ರು. ಕರೆದು ಹೇಳಿದ್ರು, ನೋಡಪ್ಪ, ನಿನ್ನ ಮೇಲೆ ಒಂದು ಸಂಶಯ ಉಂಟಾಗ್ಬಿಟ್ಟಿದೆ ಇವರಿಗೆ. ಆ ಸಂಶಯ ಪರಿಹಾರವನ್ನು ಮಾಡಬೇಕು ನೀನು. ಏನು? ಅದೇ, ನೀನು ನಿನ್ನ ಹೆಂಡತಿ ಸತ್ತರೆ ಸಿಕ್ಕಾಪಟ್ಟಿ ಹತ್ತು ಕರೆದು ರಂಪಾಟ ಮಾಡಿದೆ ನೀನು. ಅದು ಇವರಿಗೆಲ್ಲ ಸ್ವಲ್ಪ ತೊಂದರೆ ಆಗಿದೆ. ಒಂದು ಸ್ವಲ್ಪ ವಿವರಿಸಿ ಹೇಳು ಏನದು ಅಂತ. ಅದಕ್ಕೆ ಅವರದ್ರು, ಸ್ವಾಮೀಜಿ, ಒಂದು ವೇಳೆ ಅವತ್ತು ನಾನು ಅಳದೆ ಇದ್ದಿದ್ದರೆ ಬಂದವರೆಲ್ಲ ಅಳ್ತಿದ್ರು, ಅವರಿಗೆ ಸಮಾಧಾನ ಮಾಡಬೇಕಾಗ್ತಿತ್ತು. ಅದಕ್ಕಿಂತ ನಾನೊಬ್ಬನೇ ಜೋರಾಗಳ್ತಾ ಕೂತ್ಕೊಂಡಿದ್ದು. ಹೀಗಾಗಿ ಎಲ್ಲರೂ ಬಂದು ನನಗೆ ಸಮಾಧಾನ ಮಾಡಿದ್ರು. ನಂಗೆ ಗೊತ್ತಿತ್ತು. ಯಾಕೆ? ಇನ್ನು ಎಷ್ಟು ದಿವಸ ಇರ್ತಾಳೆ ಗೊತ್ತಿತ್ತು ನನಗೆ. ಶರೀರ ಶಾಶ್ವತ ಅಲ್ಲ, ನನಗೆ ಗೊತ್ತಿದೆ. ನಮ್ಮಿಬ್ಬರಲ್ಲೂ ಗೊತ್ತಿತ್ತು. ಏನು, ಮೊದಲು ನೀವು ಹೋಗ್ತೀವೋ ಮೊದಲು ನಾವು ಹೋಗ್ತೀನೋ ಗೊತ್ತಿಲ್ಲ, ಒಂದು ದಿವಸ ಹೋಗ್ಲಿಕ್ಕಿದೆ ಗೊತ್ತಿತ್ತು ನಮಗೆ. ಅದೇನು ವಿಶೇಷ ಏನಲ್ಲ. ಆದರೆ ಇಷ್ಟು ಜನರು ಹತ್ರ ಅವ್ರಿಗೆ ಸಮಾಧಾನ ಇಲ್ಲಿ ಮಾಡೋದು ನಮ್ಗೆ ಆಯಾಸ ಆಗ್ತಿತ್ತು. ಆದ್ದರಿಂದ ನಾನೇ ಹೇಳಲಿಕ್ಕೆ ಶುರು ಮಾಡಿದೆ. ಗಮನಿಸಿ, ಅಳದೆ ಇದ್ರೆ ಜ್ಞಾನಿ ಅಲ್ಲ, ಅತ್ತವನು ಕೂಡ ಜ್ಞಾನಿ ಆಗಿರಬಲ್ಲ. ಯಾಕೆ? ಲೋಗರವಲಿರುತ್ತೆ ಸುಖ ದುಃಖ ಸಂಭ್ರಮಗಳಲ್ಲಿ ತ್ಯಾಗಿ ಅವನ ಅಂತರದಿ. ಆದ್ದರಿಂದ ಹೊರಗಡೆಯ ವೇಷಭೂಷಣಗಳನ್ನು ನೋಡಿ ಇವನೊಬ್ಬ ಗುರು, ಇವನೊಬ್ಬ ಸಂತ, ಇವನೊಬ್ಬ ಮಹಾತ್ಮ ಇಲ್ಲ ಹೇಳಲಿಕ್ಕೆ ಬರುವುದಿಲ್ಲ. ಯಾಕೆ? ಹೇಗೆ ಬೇಕಾದ್ರೆ ಇರ್ಬೋದು. ಹೊರಗಡೆ ವೇಷಭೂಷಣಗಳನ್ನು ನೋಡಿ ಇವರೊಬ್ಬರು ಡಾಕ್ಟರು, ಇವರೊಬ್ಬರು ಲಾಯರು, ಇವನೊಬ್ಬ ಇಂಜಿನಿಯರ್ ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಯಾರೋ ಸ್ಟೆಥೋಸ್ಕೋಪ್ ಹಾಕೊಂಬಂದುಕೊಳ್ಳಿ ಡಾಕ್ಟ್ರ್ ಆಗೋದಿಲ್ಲ. ಮತ್ತು ಅದು ಒಳಗಡೆ ಇರ್ತಕ್ಕಂಥ ಜ್ಞಾನ, ಆ ಸಂದರ್ಭ ಬರಬೇಕು, ಡಾಕ್ಟ್ರು ಎದ್ದು ಓಡಿ ಬರ್ತಾನೆ. ಇಲ್ಲ, ಇದಕ್ಕೆ ಇದೇ ಮಾಡಬೇಕು ಅಂತ. ಹೌದು. ಹಾಗೆ ಈ ಜ್ಞಾನ ಅನ್ನುವಂಥದ್ದೇನಿದೆ, ಅಂತಃಕರಣದ ಒಳಗಡೆ ಘಟಿಸ್ತಕ್ಕಂಥ ಘಟನೆ, ಹೊರಗಡೆಗಲ್ಲ. ಹೊರಗಡೆ ಬಟ್ಟೆ ಯಾರು ಬೇಕಾದ್ರೂ ಹಾಕ್ಕೊಳ್ತಾರೆ, ಹೊರಗಡೆಗೆ ವೇಷಭೂಷಣಗಳನ್ನ ಯಾರು ಬೇಕಾದ್ರೂ ಬದಲಾಯಿಸ್ಕೊಳ್ಬೋದು, ಹೊರಗಡೆ ವೇಷಭೂಷಣಗಳು ಯಾರು ಬೇಕಾದ್ರೂ ಹಾಕ್ಕೊಂಡು ಓಡಾಡ್ಬೋದು. ಹೊರಗಡೆಯ ವೇಷಭೂಷಣಗಳನ್ನು ನೋಡಿ ಯಾರನ್ನು ಕೂಡ ಗುರು ಅಂತ ಕರೀಲಿಕ್ಕೆ ಬರೋದಿಲ್ಲ. ಅವನು ಗುರುವು ಕೂಡ ಅಲ್ಲ. ಗೀತೆಯಲ್ಲಿ ಕೂಡ ಅಷ್ಟೇ ಭಗವಂತ ಸರ್ವ ಸಂಕಲ್ಪ ಸನ್ಯಾಸಿ ಯೋಗಾರೂಢಸ್ತದೋಚ್ಯತೆ ಅಲ್ಲ. ಅವನು ಹೇಳ್ತಾನೆ, ಯಾರು ಸನ್ಯಾಸಿ, ಯಾವ ವ್ಯಕ್ತಿಯ ಅಂತಃಕರಣದಲ್ಲಿ ಎಲ್ಲ ಸಂಕಲ್ಪಗಳು ನಾಶವಾಗಿವೆಯೋ, ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಬೇಕು ಬೇಕು ಅಂತಕ್ಕಂಥ ವೃತ್ತಿ ಇಲ್ಲವೋ, ಯಾವ ವ್ಯಕ್ತಿಯ ಅಂತಃಕರಣದ ಒಳಗಡೆಗೆ ಸಾಕು ಅನ್ನುವಂಥದ್ದು ಬಂದಿದೆಯೋ, ಅಂಥವನಿಗೆ ಹೆಸರು ಗುರು. ಮುಂಡಕ ಶ್ರುತಿ ಹೇಳುತ್ತೆ, ಆತ್ಮಜ್ಞಂ ಹಿ ಅರ್ಚಯೇತು ಭೂತಿ ಕಾಮಃ. ಯಾವ ವ್ಯಕ್ತಿಗೆ ನಾನಾ ಥರದ ಬಯಕೆಗಳಿವೆಯೋ ಅವನು ಆತ್ಮಜ್ಞನನ್ನು ಹೋಗಿ ನಮಸ್ಕರಿಸಬೇಕು, ಅವನನ್ನೇ ಪೂಜಿಸಬೇಕು, ಅವನನ್ನೇ ಪ್ರಾರ್ಥಿಸಬೇಕು. ಯಾಕೆ? ನಿಮಗೆ ಬೇಕಾದಲ್ಲಿ ಸಿಗುತ್ತೆ? ಇಲ್ಲ. ಅವನನ್ನು ಹೋಗಿ ಪೂಜೆ ಮಾಡಿದರೆ ನಿಮಗೆ ಬೇಕಾದ ಸಿಗೋದಿಲ್ಲ. ಮತ್ತು ಅವನ ಹತ್ರ ಹೋದರೆ ನಿಮ್ಮ ಕಾಮನೆಗಳು ಇಲ್ಲವಾಗುತ್ತವೆ. ಏನನ್ನು ತೋರಿಸ್ತಾನವನು? ನಾವು ಯಾವುದನ್ನು ಸುಖ ಅಂತ ತಿಳ್ಕೊಂಡಿದ್ದೀವಿ ಅದಕ್ಕಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ತತ್ವವನ್ನು ತೋರಿಸ್ತಾನೋ, ನಮ್ಮನ್ನು ಮೇಲಕ್ಕೆತ್ತಾನೆ.
ಯಾರು ಗುರು ಅಂದರೆ ನಮ್ಮದಲ್ಲದೇ ಇರತಕ್ಕಂತಹ ವಸ್ತುಗಳನ್ನು ನಾವೇನು ಹಿಡ್ಕೊಂಡಿದ್ದೀವಿ ಅದನ್ನು ನಮ್ಮಿಂದ ಕಿತ್ತು ಬೀಸಾಡ್ತಾನೆ. ನಮ್ಮ ನಿಜವಾದ ಸ್ವಭಾವ ಸ್ವರೂಪ ಏನು ಅದನ್ನು ನಮಗೆ ತೋರಿಸ್ತಾನೆ. ಅದಕ್ಕೆ ಗುರುಗೀತೆಯಲ್ಲಿ ಹೇಳಲ್ಪಡುತ್ತೆ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ. ಹೊರಗಡೆಯ ಜಗತ್ತಿನಲ್ಲಿ ಸೃಷ್ಟಿ ಸ್ಥಿತಿ ಲಯಕ್ಕೆ ಒಬ್ಬೊಬ್ಬರಿದ್ದಾರೆ. ಸೃಷ್ಟಿಕರ್ತನಿಗೆ ಹೆಸರು ಬ್ರಹ್ಮ, ಸ್ಥಿತಿಕರ್ತನಿಗೆ ಹೆಸರು ವಿಷ್ಣು, ಲಯಕರ್ತನಿಗೆ ಹೆಸರು ಶಿವ. ಅಂದರೆ ಅಧ್ಯಾತ್ಮದಲ್ಲಿ ಈ ಮೂರೂ ಕೆಲಸನೂ ಒಬ್ಬನೇ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಗುರುರೇವ ಪರಬ್ರಹ್ಮ. ಗುರು ಇವರು ಮೂರಿಗಿಂತಲೂ ಉತ್ಕೃಷ್ಟನಾಗಿರ್ತಕ್ಕಂಥ ಪರಬ್ರಹ್ಮ ಕೂಡ ಅವನೇ. ಅದಕ್ಕೆ ಈ ಜಗತ್ತಿನಲ್ಲಿ ಜನ್ಮನಾ ಜಾಯತೆ ಶೂದ್ರ, ಭಾಳ ಸುಂದರವಾದಂಥ ವ್ಯಾಖ್ಯಾನ ಇದೆ. ಹುಟ್ಟುವಾಗ ಪ್ರತಿಯೊಬ್ಬರೂ ಕೂಡ ಶೂದ್ರರೇ ಅಂತೆ. ಮತ್ತು ಕರ್ಮಣ ಜಾಯತೆ ದ್ವಿಜಃ. ಯಾವ ವ್ಯಕ್ತಿ ಗುರುವಿನ ಬಳಿ ಹೋಗಿ ಜ್ಞಾನವನ್ನು ಗಳಿಸ್ತಾನೋ ಅಂಥವನನ್ನು ಬ್ರಾಹ್ಮಣ ಅಂತ ಕರೀತಾರೆ, ಅಂಥವನನ್ನು ದ್ವಿಜ ಅಂತ ಕರೀತಾರೆ. ದ್ವಿಜ ಅಂದರೆ ಯಾರು? ಯಾವ ವ್ಯಕ್ತಿ ಎರಡನೇ ಸಾರಿ ಹುಟ್ಟಿದಾನೋ. ನಮ್ಮಲ್ಲೆಲ್ಲ ಒಂದು ಕ್ರಮ ಇದೆ, ಉಪನಯನ ಮಾಡ್ತಾರೆ. ಉಪನಯನ ಅಂದ್ರೇನು? ಗುರುವಿನ ಬಳಿಗೆ ಕರ್ಕೊಂಡು ಹೋಗುವಂಥದ್ದು. ಇಷ್ಟು ವರ್ಷಗಳ ಕಾಲ ಒಂದು ಥರ ಶಿಕ್ಷಣ ಆಯಿತು, ಇನ್ನು ಮುಂದೆ ವಿಶೇಷ ಶಿಕ್ಷಣ ಕೊಡಬೇಕು ಅವನಿಗೆ. ಎಂಥದ್ದು? ಆಧ್ಯಾತ್ಮಿಕ ಶಿಕ್ಷಣವನ್ನು ಕೊಡ್ತಾನೆ ಅವನಿಗೆ. ಯಾವಾಗ ಒಬ್ಬ ವ್ಯಕ್ತಿ ಗುರುವಿನ ಬಳಿ ಹೋಗ್ತಾನೋ ಅವನ ಹಳೆಯ ವ್ಯಕ್ತಿತ್ವವನ್ನು ಕತ್ತರಿಸಿ ಹಾಕ್ತಾನೆ ಗುರು. ನಂದು, ನನಗೆ ಸಂಬಂಧಪಟ್ಟಿದ್ದು, ಇದು ನಂದು, ಏನು ನಾನು ನನ್ನದು ಅಂತ ಹೇಳಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದೀವಿ, ಅದನ್ನು ದೂರ ಮಾಡ್ತಾನೆ. ಹೊಟ್ಟೆಯಲ್ಲಿ ಹಸಿವು, ಮನದಲ್ಲಿ ಮಮತೆ, ಈ ಎರಡು ಗುಟ್ಟು ಕೀಲುಗಳಿಹವು ಸೃಷ್ಟಿ ಯಂತ್ರದಲ್ಲಿ. ಇಡೀ ನಮ್ಮ ಸಂಸಾರಕ್ಕೆ ಮೂಲ ಕಾರಣವಾಗಿರ್ತಕ್ಕಂತಹ ಎರಡು ಮೂಲ ತತ್ವಗಳು ಏನದು? ಒಂದು ನಾನು, ಇನ್ನೊಂದು ನನ್ನದು. ತ್ಯಕ್ತ್ವಾ ಮಮಾಹಮಿತಿ ಬಂಧಕರೇ ಪದೇ ದ್ವೇ. ಧನ್ಯಾಷ್ಟಕದಲ್ಲಿ ಆಚಾರ್ಯ ಶಂಕರ್ ಹೇಳ್ತಾರೆ, ಇವೆರಡೇ ನಮ್ಮನ್ನು ಬಂಧಿಸೋದಂತೆ. ಯಾವುದು? ನಾನು ಮತ್ತು ನನ್ನದು. ಅಹಂ ಮಮ. ಸ್ವಾಮಿ ರಾಮತೀರ್ಥರು, ವಿವೇಕಾನಂದರ ಸಮಕಾಲೀನರವರು, ಅವರು ಯಾವಾಗಲೂ ಒಂದು ದೃಷ್ಟಾಂತವನ್ನು ಕೊಡೋರು. ಕಾಶಿಯಲ್ಲಿರ್ತಾಯಿದ್ರು ಅವರು. ಇಡೀ ಜಗತ್ತನ್ನು ಸುತ್ತಾಡ್ಕೊಂಡು ಬಂದರು ಅವರೇ ಸ್ವಾಮಿ ರಾಮತೀರ್ಥರು. ಕಾಶಿಯ ಒಂದು ಕಡೆಗಿದ್ದಾಗ ಅಲ್ಲಿ ಒಂದಿಷ್ಟು ಜನ ಈ ಎಳ್ನೀರೇನಿದೆ ಅದನ್ನು ತೂತ ಮಾಡಿ ಅದರಲ್ಲಿರೋ ಎಳ್ನೀರನ್ನು ಕುಡಿದು ಒಳಗಡೆಗೆ ಒಂದಿಷ್ಟು ಕಡಲೆ ಬೀಜ, ಶೇಂಗಾನ ಹಾಕಿಡೋರು. ಸುಮ್ಮನಲ್ಲಿ ಇಟ್ಬಿಡ್ತಿದ್ರು. ಆ ತಟದಲ್ಲಿ ಕೋತಿಗಳು ಜಾಸ್ತಿ. ಕೋತಿ ಬಂದು ನೋಡ್ತಿತ್ತು, ಒಳಗಡೆಗೆ ಕಡಲೆ ಬೀಜ ಇದೆ, ಕೈ ಹಾಕ್ತಿತ್ತು. ಎಷ್ಟು ವಿಚಿತ್ರ ಅಂತಂದರೆ, ಕೈ ಹಾಕಿದರೆ ಕೈ ಸರಾಗವಾಗಿ ಒಳಗಡೆ ಹೋಗುತ್ತೆ. ಆ ಶೇಂಗಾ ಹಿಡ್ಕೊಂಡು ಮುಷ್ಟಿ ಕಟ್ಕೊಂಡು ಕೈ ಹೊರಗಡೆ ತೆಗಿಲಿಕ್ಕೆ ಆಗಲ್ಲ. ಮುಷ್ಟಿ ಬಿಟ್ಟರೆ ಕೈ ಹೊರಗೆ ಬರುತ್ತೆ. ಸ್ವಾಮಿ ರಾಮತೀರ್ಥರು ನೋಡ್ತಾನೆ ಇರೋರಲ್ಲಿ. ಅರೇ, ಎಲ್ಲ ಕೋತಿಗಳು ಬಂದು ಸಿಕ್ಕಾಕೊಳ್ತಿತ್ತು. ಬಂದ ಕೂಡಲೇ ಅವನನ್ನು ಹಿಡಿದು ಅದನ್ನು ಒಳಗೆ ಹಾಕ್ತಿದ್ದ, ಹಿಡ್ಕೊಂಡು ಹೊರಟೋಗ್ತಿದ್ರು. ಅವ್ರು ಹೇಳೋರಂತೆ, ನಮ್ಮ ಹಣೆ ಬರೋಣ ಇಷ್ಟೇ. ಯಾಕೆ? ನಮ್ಮದಲ್ಲದೇ ಇರೋದನ್ನು ನಾವು ಹಿಡ್ಕೊಂಡಿದ್ದೀವಿ, ಅದಕ್ಕಾಗಿ ನಾವು ಬಂಧನದಲ್ಲಿದ್ದೇವೆ. ಯಾವುದು ನಮ್ಮದಲ್ಲದೇ ಇರೋದು? ವೇದಾಂತದಲ್ಲಿ ಭಾಳ ಸುಂದರವಾದಂಥ ಒಂದು ಲಾಜಿಕ್ ಇದೆ, ತರ್ಕ.
ಏನದು? ಘಟದ್ರಷ್ಟಾ ಘಟಾದ್ ಭಿನ್ನ. ಇದೊಂದು ಪುಸ್ತಕ ಅಲ್ಲ? ಯಾವ ಪುಸ್ತಕವನ್ನು ನೀವು ನೋಡ್ತೀರೋ ಆ ಪುಸ್ತಕ ನೀವಲ್ಲ. ಯಾಕೆ? ನೋಡುವವ ನೋಡಲ್ಪಡ್ತಕ್ಕಂಥ ವಸ್ತುವಿಗಿಂತಲೂ ಬೇರೆ. ನೋಡುವವ ನೋಡಲ್ಪಡ್ತಕ್ಕಂಥ ವಸ್ತುವಿಗಿಂತಲೂ ಬೇರೆ. ಸಿಂಪಲ್ ಲಾಜಿಕ್ ಇದು. ಘಟದ್ರಷ್ಟ ಘಟಾದ್ ಭಿನ್ನ. ಯಾರು ಮಡಕೆಯನ್ನು ನೋಡ್ತಾರೆ ಅವನು ಮಡಕೆ ಅಲ್ಲ, ಮಡಕೆಗಿಂತಲೂ ಬೇರೆ. ಮತ್ತು ಯಾರವನು? ನೋಡುವವ, ದ್ರಷ್ಟ. ಹೌದಾ? ಗಮನಿಸಿ, ದೃಷ್ಟಾಂತ ಯಾವಾಗಲೂ ಬಹಳ ಸರಳವಾಗಿ ಅರ್ಥವಾಗುತ್ತೆ ನಮಗೆ. ನಮಗೆ ಸಮಸ್ಯೆ ಏನಪ್ಪ ಅಂತಂದರೆ ದಾಷ್ಟಾಂತಿಕಕ್ಕೆ ಬಂದಾಗ. ಏನು ದಾಷ್ಟಾಂತಿಕ? ಶರೀರ ಇದೆ, ಶರೀರ ನಿಮಗೆ ಕಾಣಿಸುತ್ತೋ ಇಲ್ಲೋ? ಕಾಣಿಸುತ್ತೆ. ಹಾಗಾದರೆ ಶರೀರ ನೀವಲ್ಲ. ಅದೇಂಗೆ ಸ್ವಾಮೀಜಿ? ಯಾರಾದರೂ ಬಾ ಅಂದರೆ ಶರೀರನೇ ಹೋಗೋದು, ಕೂತ್ಕೊಂಡ್ರೆ ಶರೀರನೇ ಕೂತ್ಕೊಳ್ಳೋದು, ಓಡಿದರೆ ಶರೀರವೇ ಓಡೋದು, ಅದರಿಂದ ನಾನೇ ಶರೀರ. ಕರೆಕ್ಟು. ಆದರೆ ಸಿಂಪಲ್ ಲಾಜಿಕ್ ಇದು. ಏನದು? ನೋಡಲ್ಪಡ್ತಕ್ಕಂಥ ವಸ್ತು ನೋಡುವವನಿಗಿಂತ ಬೇರೆ. ಕರೆಕ್ಟು. ಹಾಗಾದರೆ ನಿಮಗೆ ಶರೀರ ಕಾಣಿಸ್ತಾ ಇದೆಯೋ? ಶರೀರ ನೀನಲ್ಲ. ಒಂದು ಹಂತಕ್ಕೆ ಅದನ್ನು ಒಪ್ಕೋತೀವಿ ನಾವು. ಮನಸ್ಸು ನಿಮಗೆ ಕಾಣಿಸ್ತದಾ? ಮನಸ್ಸು ಕಾಣುತ್ತೆ. ಯಾಕೆ? ನನ್ನ ಮನಸ್ಸಿನಲ್ಲಿ ಒತ್ತಡ, ನನ್ನ ಮನಸ್ಸಿನಲ್ಲಿ ಕೋಪ ಬರ್ತಾ ಇದೆ, ನನ್ನ ಮನಸ್ಸು ಪ್ರಫುಲ್ಲಿತವಾಗಿದೆ, ನನ್ನ ಮನಸ್ಸಿನಲ್ಲಿ ಏರಿಳಿತಗಳು ಸಂಭವಿಸ್ತಾ ಇವೆ, ಮನಸ್ಸಲ್ಲಿ ಏನೇನೋ ಆಗುತ್ತೆ, ಅದು ಕೂಡ ಕಾಣಿಸ್ತದೆ, ಅದು ಕೂಡ ನಮಗೆ ಗೋಚರವಾಗುತ್ತೆ. ಯಾವುದ್ಯಾವುದು ಕಾಣಿಸ್ತದೋ ಅದು ನಾವಲ್ಲ. ಮತ್ತು ನಾನು ಯಾರು? ಅದಕ್ಕೆ ಆಚಾರ್ಯ ಶಂಕರರು ಒಂದು ಚಿಕ್ಕ ಪುಟ್ಟ ಗ್ರಂಥ ಬರೆದಿದ್ದಾರೆ, ದೃಕ್ ದೃಶ್ಯ ವಿವೇಕ. ಭಾಳ ಪುಟ್ಟ ಗ್ರಂಥ ಅದು. ಏನು ಹೇಳ್ತಾ ಇದೆ ಅದು? ಇಷ್ಟೇ. ಯಾವುದು? ದೃಶ್ಯ. ದೃಶ್ಯ ಅಂದರೆ ನೋಡಲ್ಪಡ್ತಕ್ಕಂಥ ವಸ್ತು. ನೋಡುವವನು ಯಾರು? ಅವನಿಗೆ ಹೆಸರು ದೃಕ್. ಅಥವಾ ಗೀತೆಯ ಭಾಷೆಯಲ್ಲಿ ಹೇಳೋದಾದರೆ ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ. ಕ್ಷೇತ್ರ ಅಂದ್ರೇನು? ಕಾಣಿಸುವಂಥದ್ದು. ಕ್ಷೇತ್ರಜ್ಞ ಅಂದರೆ ಯಾರು? ನೋಡುವವನು. ನನ್ನ ಎಲ್ಲ ದುಃಖ, ನನ್ನ ಎಲ್ಲ ಸಮಸ್ಯೆ, ನನ್ನ ಎಲ್ಲ ತಾಪತ್ರಯಗಳು, ನನ್ನ ಎಲ್ಲ ಒತ್ತಡಗಳು ಎಲ್ಲಿ? ಶಾರೀರಿಕ, ಐಂದ್ರಿಕ, ಮಾನಸಿಕ, ಬೌದ್ಧಿಕ, ಸಾಮಾಜಿಕ. ಏನು? ನನಗೆ ಅವೆಲ್ಲವೂ ಕೂಡ ಕಾಣಿಸ್ತಾ ಇದೆ. ಈ ವಿವೇಕವನ್ನು ಗುರು ನಮಗೆ ಕೊಡ್ತಾನೆ. ಗುರು ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡೋದಿಲ್ಲ. ಗುರು ಎಂತಹ ಜ್ಞಾನವನ್ನು ನಮಗೆ ಕೊಡ್ತಾನೆ ಅಂತಂದರೆ ನಮಗೆ ಗೊತ್ತಾಗುತ್ತೆ, ಇಲ್ಲದೇ ಇರುವ ಸಮಸ್ಯೆಯನ್ನು ಹಿಡ್ಕೊಂಡು ನಾನು ಅಳ್ತಾ ಇದ್ದೀನಿ. ಸ್ವಾಮಿ ರಾಮತೀರ್ಥ ಹತ್ರನೇ ಒಬ್ಬ ಬಂದಿದ್ದ. ಇಲ್ಲ ಸ್ವಾಮೀಜಿ, ಸಂಸಾರ ಬಿಡೋಕ್ಕಾಗ್ತಾ ಇಲ್ಲ, ಹೆಂಡತಿ, ಮಕ್ಕಳು, ವ್ಯಾಪಾರ, ವ್ಯವಹಾರ ಎಷ್ಟು ಹಿಡ್ಕೊಂಡಿದೆ ಅಂದರೆ ನಾನು ಎಷ್ಟು ಬಿಟ್ಟು ಎಲ್ಲ ಬರಬೇಕು, ಸತ್ಸಂಗದಲ್ಲಿ ಬರಬೇಕು, ನಿಮ್ಮ ಆಶ್ರಮದಲ್ಲಿ ಸೆಲ್ಕೋ ಎಷ್ಟು ಅಂತೀನಿ, ಆಗೋದೇ ಇಲ್ಲ. ಸ್ವಾಮಿ ರಾಮತೀರ್ಥರು ಅವತ್ತಿನ ಸತ್ಸಂಗದ ಭವನದಲ್ಲಿ ಒಂದು ವ್ಯಕ್ತಿಗೆ ಹೇಳಿರ್ತಾರೆ, ಏನು ಮಾಡಬೇಕು ನೀನು ಅಂತ. ಹೀಗೆ ಇದರ ಬಗ್ಗೆನೇ ಡಿಸ್ಕಷನ್ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಒಬ್ಬ ಓಡಿ ಬಂದು ಮಧ್ಯದಲ್ಲಿ ಒಂದು ಕಂಬ ಇರುತ್ತೆ, ಕಂಬವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾನೆ. ಎಷ್ಟು ಗಟ್ಟಿಯಾಗಿ ಹಿಡ್ಕೊತಾನೆ, ಜೋರಾಗಿ ಕಿರಿಸ್ಲಿಕ್ಕೆ ಶುರು ಮಾಡ್ತಾನೆ. ಗುರುಗಳೇ, ಕಂಬ ನನ್ನ ಹಿಡ್ಕೊಂಬಿಟ್ಟಿದೆ, ನನ್ನನ್ನು ಬಿಡಿಸಿ ಬನ್ನಿ. ಇವನು ಹೇಳ್ತಾ ಇದ್ದಾನೆ, ನನ್ನ ಸಂಸಾರ ಬಿಟ್ಟು ಹೋಗ್ತಾ ಇಲ್ಲ, ಹೆಂಡತಿ, ಮನೆ, ವ್ಯಾಪಾರ, ವ್ಯವಹಾರ, ಐಶ್ವರ್ಯ, ಸಂಪತ್ತು, ಬಂಧಗಳು, ಸಂಬಂಧಗಳು ಏನೇನೋ ಹೇಳ್ತಾನೆ ಇದ್ದ.
ಅವನಂದ ನೋಡು ಅವನೇನೋ ಕಿರಿಸ್ತಾ ಇದ್ದ ನೋಡು ಅವನು ಏನದು ಗಲಾಟೆ ಅಂತ. ಅವನು ಗಟ್ಟಿಯಾಗಿ ಕಂಬ ಹಿಡ್ಕೊಂಡಿದ್ದಾನೆ. ಇವನು ಹೇಳ್ದ ಹೋಗು ಅವನಿಗೆ ಹೆಲ್ಪ್ ಮಾಡಿ ಹೋಗು. ಅವನು ಎಷ್ಟು ಬಿಡಿಸುವ ಪ್ರಯತ್ನವನ್ನು ಮಾಡ್ತಾನೆ, ಇವನು ಗಟ್ಟಿ ಹಿಡ್ಕೊಂಡಿದ್ದಾನೆ. ಬಿಡಿಸುವ ಪ್ರಯತ್ನ ಮಾಡಿದಷ್ಟು ಇನ್ನೂ ಗಟ್ಟಿ ಹಿಡ್ಕೊತಾ ಇದ್ದಾನೆ. ಇವನು ಸುಮ್ಮನಿರ್ಬೋದಿತ್ತು. ಅವನಂದ ನೀನು ಹಿಡ್ಕೊಂಡಿದ್ದೀಯಾ ಕಂಬ, ನೀನು ಹಿಡ್ಕೊಂಡಿಲ್ಲ. ಗುರುಗಳಂದ್ರು ಬಾಯಲ್ಲಿ ಏನು ಹೇಳಿದೆ ನೀನು? ಮಹಾವಾಕ್ಯ. ಸಂಸಾರ ನಮ್ಮನ್ನು ಹಿಡ್ಕೊಂಡಿಲ್ಲ, ಮತ್ತು ನಾವು ಸಂಸಾರವನ್ನು ಹಿಡ್ಕೊಂಡಿರೋದು. ಹಣ ನಮ್ಮನ್ನು ಹಿಡ್ಕೊಂಡಿಲ್ಲ, ಮತ್ತು ನಾವು ಹಣವನ್ನು ಹಿಡ್ಕೊಂಡಿರೋದು. ಅದೇ ರಾಮತೀರ್ಥರೇ ಒಂದು ಸರಿ ಹೀಗೆ ಪಾಠ ಮಾಡಬೇಕಾದ್ರೆ ಒಂದು ಎತ್ತನ್ನು ಒಬ್ಬ ರೈತ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇರ್ತಾನೆ. ರಾಮತೀರ್ಥರು ಕೇಳ್ತಾರಂತೆ ಶಿಷ್ಯರಿಗೆ, ಆ ಎತ್ತು ರೈತನಲ್ಲಿ ಯಜಮಾನ ಯಾರು? ಶಿಷ್ಯರಂತಾರೆ, ಎಂತಹ ಗುರುಗಳನ್ನ ಇಟ್ಕೊಂಡಿದ್ದೀವಿ ನಾವು, ಇಷ್ಟು ಕಾಮನ್ ಸೆನ್ಸ್ ಇಲ್ಲ. ರೈತನೇ ಯಜಮಾನ. ಯಾವಾಗ ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೋ ನಮಗೂ ಇಂಟ್ರೆಸ್ಟ್ ಬರುತ್ತೆ, ಹಾಗೆ ರೈತನಿಗೂ ಇಂಟ್ರೆಸ್ಟ್ ಆಯಿತು. ನನ್ನ ಬಗ್ಗೆ ಮಾತಾಡಲಿ. ಅವನಲ್ಲಿ ಹೋಗಿ ನಿಂತ್ಕೊಂಡ. ಗುರುಗಳು ಹೋದರು. ಅವನ ಸೊಂಟದಲ್ಲಿ ಒಂದು ಕತ್ತಿ ಇತ್ತು. ಕತ್ತಿ ತೊಗೊಂಡು ಆ ಹಗ್ಗವನ್ನು ಕತ್ತರಿಸಿದ್ರು. ಆ್ಯಕ್ಚುಲಿ ಅದು ಎತ್ತ ಇವಂದಲ್ಲ, ಪರ್ಚೇಸ್ ಮಾಡಿದ್ರು. ಎತ್ತು ಬೇರೆ ಯಾರ್ದು. ಯಾವಾಗ ಹಗ್ಗವನ್ನು ಕತ್ತರಿಸಿದನೋ ಎತ್ತು ಓಡೋಯ್ತು. ಎತ್ತು ಓಡಲಿಕ್ಕೆ ಶುರು ಮಾಡಿದ ಕೂಡಲೇ ರೈತ ಓಡೋದು. ಯಾಕೆ? ಸಾವಿರಾರು ರೂಪಾಯಿ ಕೊಟ್ಟಿದ್ದಾನ ಅವನು ಅದಕ್ಕೆ. ಶಿಷ್ಯರಿಗೆ ಕೇಳಿದರು, ಇವಾಗ ಹೇಳಿ, ಯಾರು ಯಾರ ಹಿಡಿತದಲ್ಲಿದ್ದಾರೆ? ಮೇಲ್ನೋಟಕ್ಕೆ ನಮಗೇನು ಅನ್ನಿಸ್ತಾಯಿತ್ತು? ರೈತನ ಹಿಡಿತದಲ್ಲಿ ಎತ್ತಿದೆ ಅಂಥೇಳಿ. ಇಲ್ಲ, ಎತ್ತು ಓಡಿ ಹೋದರೆ ರೈತ ಅದರಿಂದ ಓಡೋಗ್ತಾ ಇದ್ದಾನೆ. ಮತ್ತು ಯಜಮಾನ ಯಾರು? ಎತ್ತು ಯಜಮಾನ ಆಯಿತು, ಇವನು ಅದರ ಫಾಲೋವರ್ ಆಯಿತು. ಮೇಲ್ನೋಟಕ್ಕೆ ಹಾಗೆ. ಜೈಲಲ್ಲಿರ್ತಕ್ಕಂಥ ಕಳ್ಳ ನಾನು ಬಂಧನದಲ್ಲಿದ್ದೇನೆ ಅಂತ ಅಂದ್ಕೊಳ್ತಾನೆ. ಹೊರಗಡೆ ಇರ್ತಕ್ಕಂಥ ಪೊಲೀಸು ನಾನು ಮುಕ್ತನಾಗಿದ್ದೀನಿ ಅಂದ್ಕೊಳ್ತಾನೆ. ಎಷ್ಟು ವಿಚಿತ್ರ ಗೊತ್ತಾ? ಪೊಲೀಸ್ ಓಡಿ ಹೋದರೆ ಅವನ ಹಿಂದೆ ಕಳ್ಳ ಓಡಿ ಹೋಗಲ್ಲ, ಮತ್ತು ಕಳ್ಳ ಓಡಿ ಹೋದರೆ ಪೊಲೀಸ್ ಅವನ ಹಿಂದೆ ಓಡೋಗಲ್ಲ. ಹಾಗಾದರೆ ನಿಜವಾಗ್ಲೂ ಯಾರು ಯಾರನ್ನು ಬಂಧಿಸಿದ್ದಾರೆ? ಕಳ್ಳನೇ ಪೊಲೀಸನ್ನು ಬಂಧಿಸಿದ್ದಾನೆ. ಹೇಗೆ? ಅವ್ಯಕ್ತ ರೂಪದಲ್ಲಿ. ಹಾಗೆ ಈ ಜಗತ್ತಿನಲ್ಲಿ ನಾವು ಓಡಿ ಹೋದರೆ ನಮ್ಮ ಹಿಂದೆ ಹಣ ಬರಲ್ಲ, ನಾವು ಓಡಿ ಹೋದರೆ ನಮ್ಮ ಹೆಂಡತಿ ನಮ್ಮ ಹಿಂದೆ ಬರಲ್ಲ, ನಾವು ಓಡಿ ಹೋದರೆ ನಮ್ಮ ಆಸ್ತಿ, ನಮ್ಮ ಮನೆ, ನಮ್ಮ ಸಂಪತ್ತು ನಮ್ಮ ಹಿಂದೆ ಬರಲ್ಲ. ಆದರೆ ಅದು ಓಡಿ ಹೋದರೆ ನಾವು ಅದರ ಹಿಂದೆ ಹೋಗ್ತೀವಿ. ಹಾಗಾದರೆ ಯಜಮಾನ್ರು ಯಾರು? ಅವರೇ ಯಜಮಾನರು, ನಾವಲ್ಲ. ಒಬ್ಬ ಜ್ಞಾನಿ ಅಂದರೆ ಯಾರು? ಒಬ್ಬ ಗುರು ಅಂದರೆ ಯಾರು? ಸ್ವಾಮಿ. ಸ್ವಾಮಿ ಅಂದರೆ ಯಾರು ಹೇಳಿ? ಯಾವ ವ್ಯಕ್ತಿ ತನಗೆ ತಾನೇ ಯಜಮಾನನೋ, ತನಗೆ ತಾನೇ ಒಡೆಯನೋ ಅಂಥವನನ್ನು ಸ್ವಾಮಿ ಅಂತ ಕರೀತಾರೆ. ಯಾವ ವ್ಯಕ್ತಿ ತನ್ನ ಅಂತಃಕರಣವನ್ನು, ತನ್ನ ಮನಸ್ಸು ಬುದ್ಧಿಯನ್ನು, ತನ್ನ ಇಂದ್ರಿಯಗಳನ್ನು, ತನ್ನ ಶರೀರವನ್ನು ತನ್ನ ಹಿಡಿತದಲ್ಲಿಟ್ಕೊಂಡಿದ್ದಾನೋ ಅಂಥವನಿಗೆ ಹೆಸರು ಗುರು. ಅವನು ಯಾರಿಗೂ ಕೂಡ ದಾಸ ಅಲ್ಲ. ಒಬ್ಬ ಝೆನ್ ಫಕೀರ್ ಬಂದಿದ್ದ. ಅವನನ್ನು ನೋಡಲಿಕ್ಕೆ ಸಾವಿರಾರು ಜನರು ಕ್ಯೂನಲ್ಲಿ ನಿಂತಿದ್ರು. ಅವನು ನೋಡಲಿಕ್ಕೆ ಒಬ್ಬ ರಾಜ ಕೂಡ ಬಂದಿದ್ದ. ರಾಜನಿಗೆ ಒಂದು ಗರ್ವ ಇತ್ತು. ಯಾಕೆ? 100 ಚಿನ್ನದ ವರಾಹಗಳನ್ನು ತೆಗೆದುಕೊಂಡು ಬಂದಿದ್ದ. ದೊಡ್ಡ ಕ್ಯೂ ಇತ್ತು. ಇವನು ಕಣ್ಣು ಮುಚ್ಕೊಂಡು ಕೂತಿದ್ದ, ಸನ್ಯಾಸಿ. ಇವನು ಬಂದ, ನಿಂತ್ಕೊಂಡ್ಬಿಟ್ಟ, ನಮಸ್ಕಾರ ಮಾಡಿ ಸುಮ್ಮನೆ ನಿಂತ್ಕೊಂಡ. ಗುರುಗಳಂದರು, ಯಾಕೆ ಕ್ಯೂ ನಿಂತಿದೆ, ಮುಂದೆ ಹೋಗ್ಲಿಕ್ಕೆ ಹೇಳೋ. ಅವನು ಶಿಷ್ಯ ಅಂದ, ಗುರುಗಳಿಗೆ ರಾಜ ಬಂದಿದ್ದಾನೆ. ರಾಜ ಬಂದರೆ ಏನಂತೆ, ಮುಂದೆ ಹೋಗ್ಲಿಕ್ಕೆ ಹೇಳೋನಿಗೆ. ಇಲ್ಲ, ಅವನು 100 ಚಿನ್ನದ ವರಾಹಗಳನ್ನು ತಂದೆ. ತಂದರೆ
ಇಲ್ಲ ನೀವೊಂದು ಸರಿ ಕಂಡುಬಿಟ್ಟು ನೋಡಬೇಕಂತೆ, ನೀವೊಂದು ಸರಿ ಮಾತಾಡಬೇಕಂತೆ ಅವನ ಹತ್ರ ಒಂದಿಷ್ಟು ಚರ್ಚೆಯನ್ನು ಮಾಡಬೇಕಂತೆ. ಒಂದಷ್ಟೆಲ್ಲ ಮಾಡಿದರೆ ಎಲ್ಲವನ್ನೂ ನಿಮಗೆ ಕೊಡ್ತಾನೆ. ಆ ಸನ್ಯಾಸಿ ಹೇಳ್ದ, ನಾನೇನಾದರೂ ಕೇಳಿದ್ದೇನೆ ಅವನಿಗೆ ಕೊಡು ಅಂತ? ನನಗೆ ಅವನ ಚಿನ್ನದ ನಾಣ್ಯಗಳು ನನಗೆ ಅವಶ್ಯಕತೆ ಇಲ್ಲ. ಅವನಿಗೆ ತೊಗೊಂಡೋಗ್ಲಿಕ್ಕೆ ಹೇಳು ವಾಪಸ್, ನಂಗದು ಬೇಡ. ಸುಮ್ಮನೆ ಬಂದು ನಮಸ್ಕಾರ ಮಾಡಿ ಹೋಗೋದಾದ್ರೆ ಹೋಗ್ಲಿಕ್ಕೆ ಹೇಳು, ನಮಗದ್ರ ಅವಶ್ಯಕತೆ ಇಲ್ಲ. ನಾರದರು ತಮ್ಮ ಭಕ್ತಿ ಸೂತ್ರದಲ್ಲಿ ಹೇಳ್ತಾರೆ, ಸಿದ್ಧೋ ಭವತಿ ತೃಪ್ತೋ ಭವತಿ ಆತ್ಮಾರಾಮೋ ಭವತಿ. ಅವನು ಹೇಗಿರ್ತಾನಂತೆ? ಯಾವ ವಿಷಯ ವಸ್ತುಗಳಿಂದ ಅವನನ್ನು ತೃಪ್ತಿಪಡಿಸ್ಲಿಕ್ಕಾಗೋದಿಲ್ಲ. ಯಾಕೆ? ಅವನು ಮೊದಲೇ ತೃಪ್ತನಾಗಿದ್ದಾನೆ. ಯಾವ ವ್ಯಕ್ತಿ ತೃಪ್ತನಾಗಿದ್ದಾನೆ ಅವನಿಗೆ ಯಾವ ಹೊರಗಡೆ ವಿಷಯ ವಸ್ತುಗಳ ಮೇಲೆ ಆಸಕ್ತಿ ಇರೋದಿಲ್ಲ. ಅಂಥವನನ್ನು ಗುರು ಅಂತ ಕರೆಯೋದು. ವಿಷಯ ಭೋಗ ವಿರಕ್ತಿ ವಿಶ್ವಲೀಲಾಸಕ್ತಿ ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತಿಕ್ಷೆ ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸೃಷ್ಟಿ ಕುಶಲ ಸಾಧನಗಳಿವು ಮಂಕುತಿಮ್ಮ. ನಮ್ಮ ಪ್ರಕಾರ ಒಬ್ಬ ಮಹಾತ್ಮ, ಒಬ್ಬ ಸಂತ ಅಂತಂದರೆ ಹೇಗಿರಬೇಕು? ಸುಮ್ಮನೆ ಕೂತಿರಬೇಕು. ಹೇಗೆ? ಒಂದು ಬಂಡೆಕಲ್ಲಿದ್ದಾಗೆ, ಏನಾರಾಗಲಿ ಅವನಲ್ಲಿ ಯಾವ ಭಾವನೆಗಳು ಇರಬಾರ್ದು. ಮಹಾತ್ಮರ ಹಾಗಿರೋದಿಲ್ಲ. ಯಾಕೆ? ಅವನು ಕೂಡ ಒಬ್ಬ ಜೀವಂತ ವ್ಯಕ್ತಿ. ನಗಬೇಕು, ಅಳಬೇಕು, ಸಮತೆ ಶಮವಿರಬೇಕು. ಅವನು ಕೂಡ ನಗ್ತಾನೆ, ಅವನು ಕೂಡ ಅಳ್ತಾನೆ, ಅವನಿಗೂ ಕೂಡ ಭಾವನೆಗಳಿವೆ. ತಿರುವಣ್ಣಾಮಲೆಯಲ್ಲಿ ಭಗವಾನ್ ರಮಣ ಮಹರ್ಷಿ ಅಡುಗೆ ಮನೆಯಲ್ಲಿ ಹೋಗಿ ಇಡ್ಲಿ ಹಿಟ್ಟು ರುಬ್ತಾ ಇರೋರು. ಜನ ಬಂದು ಕೇಳೋರು, ಭಗವಾನ್ ಎಲ್ಲಿದ್ದಾರೆ ಅಂತ. ಬರ್ತಾರೆ, ಕೂತ್ಕೊಳ್ಳಿ. ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತಿಕ್ಷೆ. ಯಾವಾಗಲೂ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತವ್ರು, ಕೆಲಸ ಮಾಡ್ತಾರೆ. ಏನು ಆಚಾರ್ಯ ತ್ರಯರಿದ್ರಲ್ಲ, ಏನು ಮಾಡಿದ್ರು ಅವರು? ಅವ್ರಿಗೆ ಸುಮ್ಮನೆ ಇರ್ಬೋದಿತ್ತು. ಇಲ್ಲ, ಎಲ್ಲ ಪ್ರಸ್ಥಾನತ್ರಯಕ್ಕೆ ಭಾಷ್ಯವನ್ನು ಬರೆದು. ಅವ್ರಿಗೆ ಅವಶ್ಯಕತೆ ಇತ್ತ? ಅವಶ್ಯಕತೆ ಇರಲಿಲ್ಲ, ಆದರೂ ಕೂಡ ಬರೆದ್ರು. ಯಾಕೆ? 4 ಜನರಿಗೆ ಉಪಕಾರ ಆದರೆ ಆಗಲಿ, 4 ಜನರಿಗೆ ಉಪಯೋಗ ಆದರೆ ಆಗಲಿ. ತಮ್ಮ ಕೈನಲ್ಲಿ ಏನಾಗ್ತದೆ ಆ ಕೆಲಸವನ್ನು ಮಾಡ್ತಾ ಇರೋದು. ವಿಷಯ ಭೋಗ ವಿರಕ್ತಿ, ವಿಷಯ ಭೋಗದಲ್ಲಿ ವಿರಕ್ತಿ, ವಿಶ್ವಲೀಲಾಸಕ್ತಿ. ಕೃಷಿಗೆ ಸಂತತ ದೀಕ್ಷೆ ವಿಫಲಕ್ಕೆ ತಿತಿಕ್ಷೆ. ಏನೇ ವಿಫಲತೆ ಬರಲಿ, ಏನೇ ದುಃಖ ಬರಲಿ, ಏನೇ ನಷ್ಟವಾಗಲಿ, ಏನೇ ಹೆಚ್ಚು ಕಡಿಮೆ ಆಗಲಿ, ಒಂದು ಚೂರು ತಲೆ ಬಿಸಿ ಇಲ್ಲ. ಯಾಕೆ? ಅದೆಲ್ಲ ನಡೆಯುವಂಥದ್ದು, ಅದೇನು ವಿಶೇಷ ಏನಲ್ಲ. ವಿಷಮದಲ್ಲಿ ಸಮದೃಷ್ಟಿ ವಿವಿಧಾತ್ಮ ಸಂಸೃಷ್ಟಿ. ಏನೇ ಹೆಚ್ಚು ಕಡಿಮೆ ಆಗಲಿ ಸಮತ್ವ. ಸುಖ ಬಂತು ಮೇಲೆ ಹಾರೋದು ಇಲ್ಲ, ದುಃಖ ಬಂತು ಗೋಳಾಡೋದು ಇಲ್ಲ, ಸಮತ್ವ. ಅದಕ್ಕೆ ಅಂತಃಕರಣದ ಪ್ರಶಾಂತತೆ ಅನ್ನುವಂಥದ್ದು ಏನಿದೆ ಅದೇ ನಮ್ಮ ಆಸ್ತಿ. ನಮ್ಮ ಪೂಜ್ಯ ಗುರುದೇವ್ ಯಾವಾಗಲೂ ಹೇಳೋರು, ನಮ್ಮ ಎಲ್ಲ ದೇವರುಗಳು ಒಂದು ಕೈ ಹೀಗಿರುತ್ತೆ, ಇನ್ನೊಂದು ಕೈ ಹೀಗಿರುತ್ತೆ ಅಲ್ಲ. ಇಲ್ಲಿ ಕೃಷ್ಣಲ್ಲೂ ಅದೇ ಇದೆ. ಹೀಗೇನು ಖಾಲಿ ಕೈ ಇಡೋದು ಅಂಥೇಳಿ ಕೆಲವರು ಮೋದಕ ಇಡ್ತಾರೆ, ಕೆಲವರು ಚಿನ್ನ ಬೆಳ್ಳಿ ಇಡ್ತಾರೆ, ಕೆಲವರು ಏನೋ ಸ್ವೀಟ್ ಏನೇನೋ ಇಡ್ತಾರೆ. ಆದರೆ ಗುರುದೇವ್ ಚೆನ್ನಾಗಿ ಹೇಳೋರು, ಭಗವಂತ ಹೇಳ್ತಾನಂತೆ, ನಿಮ್ಮ ಮನಸ್ಸು ಸರಿ ಇಲ್ಲ, ಅದನ್ನು ನನಗೆ ಕೊಡಿ, ಅದನ್ನು ಸರಿ ಮಾಡಿ ವಾಪಸ್ ನಿಮಗೆ ಕೊಡ್ತೀನಿ.
ಎಂಥ ಸುಂದರ ಕಲ್ಪನೆ ನೋಡಿ. ಗಮನಿಸಿ, ನಮ್ಮ ದೇವರುಗಳ ಹತ್ರ ಆಯುಧಗಳಿರ್ತವೆ. ಅವತ್ತಿನ ಕಾಲದಲ್ಲಿ ಅವೇ ಅತ್ಯಂತ ಬಲಿಷ್ಠವಾದಂಥ ಆಯುಧಗಳು. ಅದು ಕತ್ತಿ ಇರ್ಬೋದು, ಅದು ಗುರಾಣಿ ಇರ್ಬೋದು, ಅದು ಗದೆ ಇರ್ಬೋದು, ಅದು ಶಂಖ ಇರ್ಬೋದು, ಚಕ್ರ ಇರ್ಬೋದು. ಅವೆಲ್ಲ ಪ್ರಚಂಡವಾದಂಥ ಆಯುಧಗಳಿದ್ವು ಆವಾಗ. ಸಾಮಾನ್ಯಕ್ಕೆ ಬಗ್ಲಿಲ್ಲ ಅಂದರೆ ಇದರಿಂದ ಬಗ್ಗಿಸ್ತೀನಿ, ಬಟ್ ಸರಿ ಮಾಡಿ ನಿಂಗೆ ವಾಪಸ್ ಕೊಡ್ತೀನಿ. ಗುರು ಅಂದರೆ ಹಾಗೆ. ಗುರುವಿನ ಬಳಿ ನಾವು ಹೋದರೆ ಅವನು ನಮ್ಮನ್ನು ತಿದ್ದಲಿಕ್ಕೆ ಹೋಗೋದಿಲ್ಲ. ಮತ್ತು ನಾವು ಕನ್ನಡಿಯ ಮುಂದೆ ನಿಂತ ಹಾಗೆ, ಯಾವಾಗ ಕನ್ನಡಿಯ ಮುಂದೆ ನಿಂತ್ಕೊಳ್ತೀವಿ ನಮ್ಮಲ್ಲಿರೋ ದೋಷ ಅಥವಾ ಏನು ಹೊಲಸಿದೆ ನಮಗೆ ಕಾಣಿಸ್ಲಿಕ್ಕೆ ಶುರು ಆಗುತ್ತೆ. ಯಾವಾಗ ದೋಷ ನಮ್ಮಲ್ಲಿ ಕಾಣಿಸ್ಲಿಕ್ಕೆ ಶುರು ಆಯಿತೋ ಅನಿವಾರ್ಯವಾಗಿ ನಾವು ಅದನ್ನು ಶುಚಿ ಮಾಡ್ಕೊಳ್ತೀವಿ, ಅನಿವಾರ್ಯವಾಗಿ ಅದನ್ನು ಸ್ವಚ್ಛ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತೀವಿ. ಯಾವಾಗ ನಾವು ಗುರುವಿನ ಬಳಿ ಹೋಗಿ ನಿಂತುಕೊಳ್ತೀವೋ ನಮಗೆ ಗೊತ್ತಾಗುತ್ತೆ ಏನು, ನಾನು ಹೇಗಿರಬೇಕು, ನಾನು ಹೇಗೆ ವ್ಯವಹಾರವನ್ನು ಮಾಡಬೇಕು, ನಾನು ಎಲ್ಲಿ ತಪ್ಪುತ್ತಾ ಇದ್ದೀನಿ, ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಗುರುವಿನ ಹತ್ರ ಒಮ್ಮೆ ವ್ಯಕ್ತಿ ಹೋದಂತಹ ವ್ಯಕ್ತಿ ಅವನು ಬದಲಾಗಲೇಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಅವನು ಬದಲಾಗಲಿಲ್ಲ, ಅವನು ಮತ್ತೆ ಗುರುವಿನ ಹತ್ರ ಹೋಗೋದಿಲ್ಲ. ಅಂತಹ ಜ್ಞಾನವನ್ನು ಇಡೀ ಸಮಸ್ತ ಜಗತ್ತಿಗೆ ಕೊಟ್ಟಂತಹ ಪ್ರಪ್ರಥಮ ಗುರು ಯಾರು? ಭಗವಾನ್ ವೇದವ್ಯಾಸರು. ಅವರ ಒಂದು ಜನ್ಮ ದಿನವನ್ನು ನಾವು ಗುರುಪೂರ್ಣಿಮಾ ಅಂತ ಹೇಳಿ ಕರಿತೀವಿ. ಅವರ ಜನ್ಮದಿನವನ್ನು ಅದೇ ಪೌರ್ಣಿಮೆ ದಿವಸ ನಾವು ಅದನ್ನು ಆಚರಿಸೋದು. ಇವತ್ತು ನಮ್ಮ ಈ ಗೀತಾಜ್ಞಾನದ ಕೊನೆಯ ದಿನವಾದ್ದರಿಂದ ನಾವು ಇವತ್ತೇ ಆಚರಿಸ್ತಾ ಇದ್ದೇವೆ. ಒಂದು ಗುರು ಭಜನೆಯನ್ನು ಹೇಳಿ ಇವತ್ತಿನ ಈ ಪ್ರವಚನವನ್ನು ಮುಗಿಸಿ, ಅನಂತರ ಗುರುಸ್ತೋತ್ರ, ವೇದವ್ಯಾಸರ ಅಷ್ಟೋತ್ತರ, ಅನಂತರ ಗುರು ಪಾದುಕಾ ಸ್ತೋತ್ರ, ಅನಂತರ ಮಹಾಮಂಗಳಾರತಿ ಇರುತ್ತೆ. ಆಮೇಲೆ ಎಲ್ಲರಿಗೂ ಕೂಡ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಒಂದು ಭಜನೆ ಕೊಡ್ತೀನಿ, ಅನಂತರ ನಾವು ವೇದವ್ಯಾಸರ ಅಷ್ಟೋತ್ತರ ಸೇವೆಯನ್ನು ಮಾಡೋಣ. ಗುರುಚರಣವ ಪೀಡಿ ನಿರತ ನಿರತ, ಗುರುವೆ ಪೊರೆಯುವನು ಸತತ ಸತತ, ಗುರುಚರಣವ ಪೀಡಿ ನಿರತ ನಿರತ, ಹರಿಮುನಿಯಲು ಗುರು ಪೊರೆಯಬಲ್ಲನೋ, ಗುರು ಮುನಿದರೆ ಪೊರೆವರ್ಯಾರಿಹರೋ, ಗುರುವೇ ಪರಾತ್ಪರ ಗುರುವೇ ಸಂಕಟಹರ, ಗುರುವೇ ಹರಿಹರ ಬ್ರಹ್ಮ ಸ್ವರೂಪನು, ಗುರು ಚರಣವ ಪೀಡಿ ನಿರತ ನಿರತ, ಅಜ್ಞಾನ ಹೋಗಲಾಡಿಸುವವ ನಿಜ ಗುರು,
ಜ್ಞಾನದೀಪ್ತಿಯ ಕರುಣಿಸುವವ ಗುರು. ಧ್ಯಾನ ಮೌನಗಳ ಸಾಧಿಸುವವ ಗುರು. ಜಾನಕಿನಾಥನ ತೋರುವ ಸದ್ಗುರು. ಗುರು ಚರಣವ ಪಿಡಿ ನಿರತ ನಿರತ. ಗುರುವೆ ಪೊರೆಯುವನು ಸತತ ಸತತ. ಗುರು ಚರಣವ ಪಿಡಿ ನಿರತ ನಿರತ. ಆಶಪಾಶಗಳ ತರಿದವ ನಿಜ ಗುರು. ದೋಷ ದೂರ ಮಹಿಮಾನ್ವಿತ ಸದ್ಗುರು. ದಾಸ ಕೇಶವ ನೂತನ ಪ್ರಕಾಶವ. ಶಿಷ್ಯ ಹೃದಯದಲ್ಲಿ ತೋರುವ ಸದ್ಗುರು. ಗುರು ಚರಣವ ಪಿಡಿ ನಿರತ ನಿರತ. ಗುರುವೆ ಪೊರೆಯುವನು ಸತತ ಸತತ. ಗುರು ಚರಣವ ಪಿಡಿ ನಿರತ ನಿರತ. ಗುರು ಚರಣವ ಪಿಡಿ ನಿರತ ನಿರತ. सद्गुरुनाथ महाराज की ಎಲ್ಲತ್ರ ಇದೆಯಾ ವ್ಯಾಸಾಷ್ಟೋತ್ತರ? और नागेश शंकर